ಹೇಳಿ ಆಂಟಿ. ಏನೋ ಬಾಪ ಬಾಪ ಅಂತ ಕರೀತಿದ್ರಲ್ಲ. ನೋಡಪ್ಪ, ನಿನ್ ಜೊತೆ ನೀನಿಯಾ ನನ್ನ ಮಗನೂ ಒಸಿ ಕರ್ಕೊಂಡು ಹೋಗ್ಬಿಟ್ಟು ಬೆಂಗಳೂರಿಗೆ ಯಾವ್ದನ ಸಣ್ಣಕ್ಕಿರೋ ಕೆಲಸ ಕೊಡಿಸ್ಬಿಡಪ್ಪ ನೀನುವೆ. ಈಗ ನೀನು ಹೆಂಗ್ ಬೆಂಗಳೂರಾಗ ಚೆನ್ನಾಗಿ ದುಡಿತಾ ಇದೆಯೋ ಹಂಗೆ ನೀನು ನನ್ನ ಮಗನೂ ಸಣ್ಣದಾಗಿ ದುಡಿಬೇಕು ಅಷ್ಟೇ. ನೀನು ನನಗೂ ಆಸೆ ಇರೋದು. ಅವನು ಚೆನ್ನಾಗಿ ದುಡಿದ್ರೆ ಅವನು ಟಾಪಾಗಿ ಬರ್ತಾನೆ, ಅವಾಗ ಸಣ್ಣಕ್ಕಿರ್ತಾನೆ, ನಾನು ಸಣ್ಣಕ್ಕಿರ್ಬೋದು. ಅದಕ್ಕೇನೆ ಇಲ್ಲೇ ಹಳ್ಳಿನಾಗೆ ಇದ್ಬಿಟ್ಟು ಇಲ್ಲೇನೇ ನೀ ವ್ಯಾಪಾರ ಮಾಡ್ಕೊಂಡಿದ್ರೆ ಏನು ಪ್ರಯೋಜನವೂ ಆಗಕ್ಕಿಲ್ಲ. ಅವನವನಲ್ಲ ಆ ಮಮತಾ ಅವಳಿಯವನಲ್ಲ, ಅವ್ನು ನೋಡ್ದ ಪ್ಯಾಟೆಗೆ ಹೋಗ್ಬಿಟ್ಟು ಲಕ್ಷ ಸಂಪಾದನೆ ಮಾಡ್ಕೊಬಿಟ್ಟು ಬಂದು ತಮ್ಮ ಮುಂದೆ ನೀನು ಮೆರಿತಾವ್ರಿ. ಅಲ್ಲ ನಾವೇನು ಕಮ್ಮಿ ಆಗಿದ್ದೀವಿ ಅಂತ ಹೇಳಿ ಅದಕ್ಕೆ ನನ್ನ ಮಗನು ನಿನ್ನ ಜೊತೆ ನೀನು ಕಳ್ಸನಿ ಅಂತ ಅನ್ಕೊಂಡಿದ್ದೀನಿ. ನೋಡಪ್ಪ, ನೀನು ಹೋಗ್ಬೇಕಾದ್ರೆ ನನ್ನ ಮಗನು ನಿನ್ನ ಜೊತೆನೇ ಕರ್ಕೊಂಡು ಹೋಗ್ಬಿಟ್ಟು ಯಾವುದೋ ಒಂದು ಚೆನ್ನಾಗಿರೋ ಕೆಲಸ ಕೊಡಿಸ್ಬಿಟ್ಟು ನಮಗೂ ಒಳ್ಳೇದಾಗಂಗೆ ಮಾಡಪ್ಪ. ಇನ್ನೇನು ಕೇಳಂಗಿಲ್ಲ ನಿನ್ನ. ಅಷ್ಟೇನಾ ಆಂಟಿ? ಬೆಂಗಳೂರ ಕೆಲ್ಸಕ್ಕೆ ಏನಾದ್ರು ಬರೋಣ ಆಂಟಿ? ಎಷ್ಟು ಕೆಲಸ ಬೇಕಂಟಿ ನಿಮ್ಗೆ? ರಾಶಿ ರಾಶಿ ಕೆಲಸಗಳು ಬಿದ್ದಿತ್ತವ ಆಂಟಿ. ಕೆಲಸಕ್ಕೆಲ್ಲ ನೀವು ತಲೆನೇ ಕೆಡ್ಸ್ಕೊಳಂಗಿಲ್ಲ. ಎಷ್ಟು ಕೆಲಸ ಬೇಕಾದ್ರೂ ಸಿಗ್ತವೆ. ನಾನು ಕರ್ಕೊಂಡೋಗಿ ಸೇರಿಸ್ತೀನಿ. ನಾನು ನಾಳೆನೇ ಹೊರಟಿದ್ದೀನಿ ಆಂಟಿ ಬೆಂಗಳೂರಿಗೆ. ನಾಳೆನೇ ಕಳಿಸ್ಕೊಡಿ. ಬೆಳಿಗ್ಗೆ ಬಸ್ ಐತಲ್ಲ, 10 ಗಂಟೆ ಬಸ್ಸು. 10 ಗಂಟೆ ಬಸ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ. ನಿಮ್ಮ ಮಗನೂ ಕಳಿಸ್ಬಿಟ್ರೆ ಆರಾಮಾಗಿ ಕರ್ಕೊಂಡು ಹೋಗ್ಬಿಡ್ತೀನಿ ಆಂಟಿ. ಏನು ತೊಂದರೆ ಇಲ್ಲ. ಅಲ್ಲಿ ಏನಂತ ಯಾವುದೋ ಒಂದು ಕೆಲಸ ಮಾಡ್ಕೊಂಡಿರ್ಬೋದು, ಆದರೆ ಸ್ವಲ್ಪ ಕಷ್ಟ ಪಡ್ಬೇಕಾಗ್ತೈತೆ ಅಷ್ಟೇನೆ. ಎಷ್ಟು ಕಷ್ಟ ಬೇಕಾದ್ರೂ ನಾನು ಕೊಡ್ತೀನಿ, ಆದರೆ ಚೆನ್ನಾಗಿರ್ಬೇಕು. ನನ್ನ ಮಗ ಆಗವನಲ್ಲ, ಅವನಿಗಿನ್ನೂ ಒಂದು ಕೈ ಜಾಸ್ತಿನೇ ಸಾವುಕಾರ ಆಗ್ಬೇಕು. ನಾನು ಅಷ್ಟೇನೆ. ನಾನು ಕಾರ್ ತಗೋಬೇಕು, ಏನೇನೋ ಆಸೆ ಇರುತ್ತೆ ನನಗೂನು. ಫಸ್ಟ್ ದುಡಿಬೇಕು, ಆಮೇಲೆ ತಗೋಬೇಕು ಎಲ್ಲಾನು. ಫಸ್ಟ್ ದುಡಿಲೇ ಇಲ್ಲ ಅಂತಂದ್ರೆ ಕಾರು ಗೀರು ಅದೆಲ್ಲ ಎಲ್ಲಿ ತಗೊಳಕ್ಕಾಗ್ತದೆ? ಫಸ್ಟ್ ಕಷ್ಟಪಟ್ಟು ದುಡಿದ್ರೇನೆ ತಾನೇ ತಗೊಳಕ್ಕಾಗೋದು. ಆಯ್ತು ಬಿಡಿ, ನಾಳೆಗೆ ಹೋಗ್ಬೇಕಾದ್ರೆ ಬರ್ರಿ ಬಸ್ ಹತ್ರ. ಬಸ್ ಹತ್ತಿನಲ್ಲ, ಊರ್ ಬಸ್ಸೇನೆ. ಅದಕ್ಕೇನೆ ಬಂದ್ಬಿಡ್ರಿ, ಡೈರೆಕ್ಟಾಗಿ ಬಂದ್ಬಿಟ್ರೆ ಹೆಂಗೋ ಆರಾಮಾಗೆ ಬೆಂಗಳೂರು ತಲುಪ್ಕೊಂಡು ಅಲ್ಲಿ ಯಾವುದೋ ಒಂದು ವಾರ ಕೆಲಸ ಸಿಗ್ತದೆ. ಆರಾಮಾಗಿ ನಂದು ಒಂದು ರೂಮ್ ಮಾಡಿದ್ದೀನಿ ಬೆಂಗಳೂರಾಗೆ. ರೂಮಾಗಿ ಇದ್ಕೊಂಡು ನಿನ್ ಪಾಡು ನೀನ್ ಕೆಲ್ಸಕ್ಕೆ ಹೋಗು, ನನ್ನ ಪಾಡು ನಾನು ಕೆಲ್ಸಕ್ಕೆ ಹೋಗ್ತೀನಿ. ಬಾಡಿಗೆನ ಇಬ್ರು ಅರ್ಧ ಮಾಡ್ಕೊಂಡು ಹೆಂಗೋ ಜೀವನ ಮಾಡಿದ್ರೆ ಆಯ್ತು. ಸರಿ ಕಣಪ್ಪ, ನಿನ್ನಿಂದ ಬಹಳ ಉಪಕಾರ ಆಯಿತು. ನಾನೆಲ್ಲೋ ಕರ್ಕೊಂಡು ಹೋಗ್ತೀಯೋ ಕರ್ಕೊಂಡು ಹೋಗಕ್ಕಿಲ್ಲ ಅಂತ ಹೇಳ್ತೀಯೋ ಅಂತ ಭಯವಾಗ ಹೋಗ್ಬಿಟ್ಟಿತ್ತು. ಕೊನೆಗೂ ನನ್ನ ಮಗನ ಬೆಂಗಳೂರು ಕರ್ಕೊಂಡು ಹೋಗಕ್ಕೆ ಒಪ್ಕೊಬಿಟ್ಟಲ್ಲ. ಸಾಕು ಕಣಪ್ಪ, ಸಾಕು ಅಷ್ಟೇ ನೀನು. ಸರಿ ಆಯ್ತು, 10 ಗಂಟೆ ತಾನೆ. 10 ಗಂಟೆ ಅಷ್ಟೊತ್ತಿಗೆಲ್ಲ ರೆಡಿ ಆಗ್ಬಿಟ್ಟು ನೀನು ಹೇಳಿ ಜಾಗಕ್ಕೆ ಏನೇ ಬತ್ತಂತಾಗ ಬಂದು ಅದೇನೋ ಕರ್ಕೊಂಡೋಗಿ ಸೇರಿಸ್ಬಿಟ್ಟು ಕೆಲಸಕ್ಕೆ. ಸರಿ ಆಂಟಿ, ಆಯ್ತು. ಅದರಲ್ಲಿನಂತೆ. ಸರಿ ಮಗ, ಅದು ನೀನು ನಿಮ್ಮ ಅಮ್ಮನ ಕರ್ಕೊಂಡ್ಬಂದು ಹೇಳಿಸ್ಬೇಕಾ? ನೀನೇ ಬಂದು ಈ ಥರ ಬರ್ತೀನಿ ಕಣೋ ಬೆಂಗಳೂರಿಗೆ ಅಂದ್ರು ಕರ್ಕೊಂಡು ಹೋಗ್ತಾ ಇದ್ನಪ್ಪ. ಅದಕ್ಕೆಲ್ಲ ನಿಮ್ಮ ಅಮ್ಮನ ಕರ್ಕೊಂಡು ಬಂದು ಹೇಳಿಸ್ತಾ ಇದೆಯಾ? ಸರಿ ಆಯ್ತು. ಬೆಳಿಗ್ಗೆ ಬಾ. ನಾನು ಹೋಗ್ಬಿಟ್ಟು ಬಟ್ಟೆ ಗಿಟ್ಟೆಲ್ಲ ಪ್ಯಾಕ್ ಮಾಡಬೇಕು. ಎಲ್ಲ ಪ್ಯಾಕ್ ಮಾಡ್ಕೊಂತೀನಿ ನಾನು. ನೀನು ಅಷ್ಟೇ ಕಣ. ನೀನು ಬಟ್ಟೆ ಬರೆ ನಿಂಗೆ ಏನೋ ಬೇಕಾಗಿರೋ ಸಾಮಾನುಗಳು ಎಲ್ಲ ಒಂದು ಬ್ಯಾಗಿಗೆ ತುಂಬ್ಕ. ಸರಿನಾ? ಹಾಂ, ಸರಿ ಸರಿ, ಆಯಿತು. ಹಾಗೆ ಆಯಿತು. ನೋಡ್ ಮಗ, ಒಳ್ಳೆ ಕೆಲಸ ಸಿಗ್ತೈತೆ. ಅವನ ಜೊತೆ ಹೋಗು. ನೋಡ್ದವ್ನು ಎಂತ ಪ್ಯಾಷನ್ ಆಗಿ ಬಂದವನಿ. ನೀನು ಬರ್ಬೇಕಾರೆ ನೀನು ದೌಲತ್ತಾಗೆ ರಾಜನ್ ತರ ಬರ್ಬೇಕು. ಕಾರಾಗಿ ಬರ್ಬೇಕು ನೀನು. ಆ ಮಮತಿ ಅವಳೆಲ್ಲ ಕಿತ್ತೋಗಿರೋಳು. ಅವಳು ಅಳಿಯನ ಬಗ್ಗೆ ಊರು ತುಂಬ ಜಂಬ ಕೊಚ್ಕೊಂಡು ಓಡಾಡ್ತಾಳಲ್ಲ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಜಂಬ. ನಾನು ಅಷ್ಟೇ, ನನ್ನ ಮಗನೂ ಕಾರಾಗಿ ಬಂದ, ನನ್ನ ಮಗ ಸ್ಟ್ಯಾಂಡರ್ಡ್ ಆಗಿ ಬಂದ ಅಂತ ಹೇಳ್ಬಿಟ್ಟು ನಾನು ಜಂಬ ಕೊಚ್ಕೋಬೇಕು. ಹಂಗೆ ಮಾಡಬೇಕು. ಸರಿನಾ? ನೋಡು, ನಾಳೆಗೆ ಹೋಗೋಕ್ಕೆ ಬಟ್ಟೆ ಗಿಟ್ಟೆ ಎಲ್ಲ ಪ್ಯಾಕ್ ಮಾಡ್ಕ. ಸುಮ್ಕೆ ನೀನು ಎಲ್ಲ ಪ್ಯಾಕ್ ಮಾಡ್ಕೊಂಡು ಒಂದೇ ಕಿತ್ತ ನೀಟಾಗಿ ಹೊಂಟೋಗ್ಬಿಡು. ನಿನ್ನ ಎಂಡ್ರಿಗೂ ಹೇಳ್ಬೇಡ, ಯಾರಿಗೂ ಹೇಳ್ಬೇಡ, ಎಂಥದ್ದು ಮಾಡಬೇಡ. ನೀನು ಪಾಡು ನೀನು ಹೋಗೋದು ಕಲ್ತ್ಕ. ಸರಿ ಕಣಮ್ಮ, ಆಯಿತು. ಇಲ್ಲಿರೋದಕ್ಕಿಂತ ಊರಾಗಿದ್ದ ಚೀತು ಅನ್ನಿಸ್ಕೊಳ್ಳೋದಕ್ಕಿಂತ ಹೋಗೋದೇನೆ ಎಷ್ಟೋ ವಾಸಿ. ಆಯ್ತಮ್ಮ, ಹೋಗ್ತೀನಿ. ನೀನು ಏನು ಯೋಚನೆ ಮಾಡಬೇಡ. ಹೋಗಿ ಚೆನ್ನಾಗಿ ದುಡ್ದು ನಾನು ಕಾರು ಗೀರು ಎಲ್ಲ ತಗೊಬಿಟ್ಟು ಬರ್ತೀನಿ. ನನ್ನ ಮಗ ಏನು ತಗೊಬಿಟ್ಟು ಬರೋದು? ನಾನು ಅವ್ನಿಗಿನ್ನ ಚೆನ್ನಾಗಿರೋ ಕಾರ್ನೇನೇ ತಗೊಬಿಟ್ಟು ಬಂದು ಮನೆ ಮುಂದಕ್ಕೆ ನಿಲ್ಲಿಸ್ತೀನಿ ನೋಡು. ಸರಿ ಕಣಮ್ಮ, ಬಾ. ಹೋಗಿ ಬೆಂಗ್ಳೂರಿಗೆ ಹೋಗಕ್ಕೆ ಏನೇನು ಬೇಕು, ಪೇಸ್ಟು, ಬ್ರಷು, ಟವಲ್ಲು, ನನ್ನ ಬಟ್ಟೆಗಳು, ಶಾಂಪು ಎಲ್ಲನೂ ಪ್ಯಾಕ್ ಮಾಡಬೇಕಲ್ಲ. ಬಾ, ಹೋಗ್ಬಿಟ್ಟು ಪ್ಯಾಕ್ ಮಾಡೋಣ. ಬಾರ್ಲ ಮಗ, ಇರೋ ಕಾಸು ಐತಲ್ಲ ಹೊಸಿ, ಅದ್ರಾಗ ನಿಂಗೆ ಏನೇನು ಬೇಕೋ ಎಲ್ಲ ತಗೊಬಿಟ್ಟು ಬರೀವಂತ ಬಾ. ನಿನಗೆ ನಾನೇ ಕಾಸು ಕೊಡ್ತೀನಿ, ಎಲ್ಲ ತಗೊಬಿಟ್ಟು ಬಾ. ಸರಿ ಕಣಮ್ಮ. ಅಲ್ಲಣ್ಣ, ಇದೊಂದು ಮಾಮೂಲಿ ಟ್ರಕ್ ಈ ಥರದಕ್ಕಿನೇ ಅಷ್ಟಿಷ್ಟೊಂದು ಲಕ್ಷ ಹೇಳ್ತೀರ? 2-3 ಲಕ್ಷ ಅಷ್ಟಿಷ್ಟೊಂದು ಹೇಳಿದ್ರೆ ಜಾಸ್ತಿ ಆಗಲ್ಲಣ್ಣ? ಇಂಥದ್ರಾಗ ಮಾಡಬೇಕು ಅಂತ ಹೇಳ್ಬಿಟ್ಟು ಎಗ್ ರೈಸ್ ಮಾಡಬೇಕು ಅಂದ್ರೆ ಇಂಥದ್ರಾಗೆಲ್ಲ ಜಾಸ್ತಿ ಆಗ್ತೈತೆ ಅಣ್ಣ. ಹಳ್ಳಿಗಳ ಕಡೆ ವ್ಯಾಪಾರ ಮಾಡಬೇಕು ಅಂತ ಹೇಳ್ತಿದ್ದೀರಾ. ಹಳ್ಳಿಗಳ ಕಡೆ ಇವೆಲ್ಲ ಫುಡ್ ಟ್ರಕ್ಗಳು ಕಣಣ್ಣ. ಈಗ ಒಂದ್ ಕಡೆಯಿಂದ ಒಂದ್ ಕಡೆಗೆ ತಗೊಂಡು ಹೋಗಿ ಅಂತ ಹೇಳ್ಬಿಟ್ಟು ಮಾಡ್ತಾರಲ್ಲ, ಅಂತ ಟ್ರಕ್ಗಳು. ಇದ್ರ ಅವಶ್ಯಕತೆ ನಿಮ್ಗೆ ಇರಲ್ಲಣ್ಣ. ಮಾಮೂಲಿ ನೂಕ ಗಾಡಿ ಬರುತ್ತಲ್ಲ, ಅದೇ ಎಲ್ಲರೂ ನೂಕ ಗಾಡಿ ಬಳಸ್ತಾರಲ್ಲ. ಸುಮ್ಮನೆ ಅಂತ ನೂಕ ಗಾಡಿನ ಬಳಸಿದ್ರೆ ನೀವು ಎಷ್ಟೋ ವಾಸಿ ಕಮ್ಮಿ ರೇಟಿಗೆ ಮಾಡಿಸ್ಕೊಬಿಟ್ರೆ ನೀವು ನೂಕ ಗಾಡಿನ, ಅದ್ರಾಗ ನೀವು ಅದೇನೋ ಎಗ್ ರೈಸ್ ಹೋದ್ರಲ್ಲ, ಅದ್ರಾಗ ನೀವು ಆರಾಮಾಗಿ ಎಗ್ ರೈಸ್ ಮಾಡ್ಬೋದಣ್ಣ. ಇವೆಲ್ಲಾದ್ರೆ ಈಗ ದೊಡ್ಡ ಸುಮ್ಮನೆ ಸಿಟಿಗಳ ಕಡೆ ಮಾಡ್ತಾರಲ್ಲ, ಅಂಥವ್ರಿಗೆ ಅಷ್ಟೇನೆ. ನಂದು 2 ಗಾಡಿ ಇತ್ತಣ್ಣ. ಈಗ ನೋಡು, ಇನ್ನೊಂದು ಗಾಡಿ ಐತೆ. ಒಂದು ಗಾಡಿನ ಆಗ್ಲೇ ಏನೇ ಮಾರಾಕ್ಬಿಟ್ಟೆ. ನಾವು ಅಂಗಡಿನೇ ಇಕ್ಬಿಟ್ವಿ ಇವಾಗ. ಇದರಿಂದ ವ್ಯಾಪಾರ ಏನೋ ಚೆನ್ನಾಗಿ ಮಾಡಿದ್ರೆ, ಕಷ್ಟಪಟ್ಟು ಮಾಡಿದ್ರೆ ಐತಣ್ಣ ಲಾಭ. ಊಟದ್ರಾಗ ಏನು ಲಾಭ ಇಲ್ದಿದ್ದಂಗಿರಲ್ಲ, ಲಾಭ ಅಂತೂ ಚೆನ್ನಾಗೈತೆ. ಇದ್ರಾಗ ಎಲ್ಲದಕ್ಕೂ ಏನು ತೊಂದರೆ ಇಲ್ಲ. ನೋಡಿ, ಇಂಥದ್ದು ಗಾಡಿ ಸುಮ್ಮನೆ ನೀವು ತಗೊಳ್ಳೋದಕ್ಕಿನ್ನೂ ಚಿಕ್ಕವ್ ನೂಕತ್ತಳ ಗಾಡಿ ಬರ್ತಾವಲ್ಲ, ಅಂಥವು ತಗೊಳ್ಳೋದು ವಾಸಿ. ಏನಮ್ಮ, ಈ ಗಾಡಿ ಆದ್ರೆ ಶಾನೆ ರೇಟ್ ಅಂತೆ.
ಅದೇ ಗಾಡಿ ಓಡಿಸ್ಕೊಂಡೆಲ್ಲ ಓಡಾಡ್ಬೋದಲ್ಲ ಅಂತ. ಇನ್ನು ಊರಾಗ ಅಲ್ಲೇನೇ ಮಡಗ್ತೀಯ ಅಂತಂದ್ರೆ ಮತ್ತೆ ಮಾಮೂಲಿ ಗಾಡಿನೇ ತಗೊಂಡು ಅದೇ ಗೊತ್ತವಲ್ಲ ಎಲ್ಲ ನೂಕೊಂಡು ಹೋಗ್ತಾರಲ್ಲ, ಈ ಪಾನಿಪುರಿ ಅಂಗಡಿ ಎಲ್ಲ ಇಕ್ತಾರಲ್ಲ ಅಂತದೇ ಇಕ್ಕೊಳ್ಳೋದು ಎಷ್ಟೋ ವಾಸಿ ಅಲ್ವಾ. ಇದಾದ್ರೆ ಇವೆಲ್ಲ ದೊಡ್ಡ ದೊಡ್ಡದಾಗ ಇತ್ತವಲ್ಲ ಟ್ರಕ್ಕು ಪಕ್ಕು ಅಂತ ಹೇಳ್ಬಿಟ್ಟು ಇವೆಲ್ಲ ಸುಮ್ಮನೆ ಶಾನೆ ರೇಟ್ ಆಯ್ತವೆ. ಅಂತ ಚಿಕ್ಕ ಗಾಡಿನೇ ಇಕ್ಕು, ಹಳ್ಳಿನಾಗ ಇನ್ನೇನು ಚಿಕ್ಕದ್ರಾಗಿಂದ ನಾವು ಶುರು ಮಾಡಿದ್ರೇನೆ ತಾನೇ ದೊಡ್ಡದಾಗದು. ಹ್ಞೂ ಮಾವ, ನನಗೂ ಅನ್ನಿಸ್ತದೆ ಇಷ್ಟು ದೊಡ್ಡ ಗಾಡಿ ಇಟ್ಕೊಂಡು ಏನು ಮಾಡೋಣ ಮಾವ, ಚಿಕ್ಕದಾಗ ಶುರು ಮಾಡೋಣ ಅಂತ ಅನ್ಕೊಂಡ್ರದು. ಅಣ್ಣ ನಿಜವಾಗೂ ವ್ಯಾಪಾರ ಎಲ್ಲ ಚೆನ್ನಾಗಾಗ್ತೈತಾ? ಅಂದರೆ ಪರವಾಗಿಲ್ಲ, ಲಾಸು ಪಾಸು ಅಂತ ಏನೂ ಆಗಲ್ಲ ತಾನೇ? ನಾನು ಹೊಸ್ದಾಗಿ ಶುರು ಮಾಡ್ತಿದ್ದೀನಿ ಅಣ್ಣ, ಭಯ ಆಗ್ತೈತೆ ಏನಾರು ಅಂಗಡಿ ಪಂಗಡಿ ಮಾಡಬೇಕು ಅಂತಂದರೆ. ಏ ಅದ್ರಾಗ ಎರಡನೇ ಮಾತಿಲ್ಲ ಕಣಮ್ಮ. ಅಯ್ಯೋ, ಅನ್ನಪೂರ್ಣೇಶ್ವರಿ ಕೈಯೊಂದು ಹಿಡಿದ್ಬಿಟ್ರೆ ಒಳ್ಳೆ ಚೆನ್ನಾಗಿ ಬೆಳೆಸ್ಕೊಂಡು ಹೋಗ್ಬೋದು ಕಣಮ್ಮ, ಚೆನ್ನಾಗಿರ್ತದೆ. ಏನು ತೊಂದರೆ ಇಲ್ಲ. ಅದೇ ನೂಕ ಗಾಡಿ ಅಂತದನ್ನ ಆರ್ಡರ್ ಕೊಟ್ಬಿಟ್ಟು ಮಾಡಿಸ್ಕೊಳ್ರಿ, ಒಳ್ಳೆ ಕಡಿಮೆ ರೇಟು ಚೆನ್ನಾಗಿರೋ ಗಾಡಿನ ನಿಮ್ಗೆ ಹೆಂಗ್ ಬೇಕೋ ಹಂಗೆ ಮಾಡಿಸ್ಕೊಂಡ್ರೆ ಚೆನ್ನಾಗಿ ಮಾಡ್ಕೊಡ್ತಾರೆ. ಸರಿನಣ್ಣ, ಹೆಂಗೋ ಹೇಳತ್ತ ಒಳ್ಳೆ ಕೆಲಸ ಮಾಡಿದ್ರಿ. ಇಲ್ಲ ನಾವು ದೊಡ್ಡ ದೊಡ್ಡ ಗಾಡಿ ಇಂಥ ಗಾಡಿ ತಗೊಂಡು ಸುಮ್ಮನೆ ನಮಗೂ ದುಡ್ಡು ವೇಸ್ಟ್ ಆಗೋದು. ಅಂಗಡಿ ಮಡಗಿದ್ದೀರಾ ಅಂತ ಬೇರೆ ಹೇಳ್ತಾ ಇದ್ದೀರಾ. ಹೆಂಗೋಣ ಒಳ್ಳೇದಾಗ್ಲಿ. ಬರೋಣ, ತಿನ್ಕೊಂಡು ಹೋಗಿರಂತೆ ಕಬಾಬು ಎಲ್ಲ ಮಾಡ್ತಾ ಇದೀವಿ. ಏನು ಬೇಡಣ, ಗಾಡಿ ಇತ್ತು ಅಂದ್ರಲ್ಲ ಮಾತಾಡ್ಕೊಂಡು ಹೋಗೋಣ, ಸೆಕೆಂಡ್ಸ್ ತಗೊಬಿಡೋಣ, ಹೊಸ ಗಾಡಿ ರೇಟ್ ಆಯ್ತದೆ ಅಂತ ಬಂದ್ವಿ ಅಷ್ಟೇನೆ. ಸರಿ ಆಯ್ತಣ್ಣ, ಆಯ್ತು, ನೀವು ಹೇಳ್ದಂಗೆ ನೂಕ ಗಾಡಿನೇ ಮಾಡ್ಕೊಂತೀವಿ. ಹ್ಞೂ ಸರಿ ಅಣ್ಣ, ಆಯ್ತು. ಅವ ಹೊಸ ಗಾಡಿ ಮಾಡಿಸ್ಬಿಟ್ಟು ಅದಕ್ಕೆ ಸುಮ್ಮನೆ ರೇಟ್ ಶಾನೆ ಕೊಡೋದಕ್ಕಿನ್ನೂ ಸುಮ್ಮನೆ ಬೊಲು ರೇಟು ಅದೆಲ್ಲನೂ ಅದಕ್ಕಿಂತ ಸುಮ್ಮನೆ ಹೆಂಗನೋ ಈ ಸೆಕೆಂಡ್ಸ್ ಯಾವನ ಸಿಗ್ತಾವಲ್ಲ ಗಾಡಿ, ಅಂಥವನ್ನೇನೇ ತಗೊಳ್ಳೋದು ಎಷ್ಟೋ ವಾಸಿ ಅಲ್ವಮ್ಮವ. ಯಾವ್ದನ ಒಂದು ಸುಮಾರಾಗಿರೋ ಗಾಡಿ ತಗೊಳ್ಳೋಣ, ಕಡಿಮೆ ರೇಟಿಗೆ ಸಿಗ್ತೈತಲ್ಲ. ಇನ್ನು ಅಂಗಡಿಗೆ ಐಟಮ್ಗಳು ತಗೊಬಿಟ್ಟು ಬರ್ಬೇಕು ಮವ, ಹೋಗ್ಬಿಟ್ಟ ಬಾಂಡ್ಲಿ ತಟ್ಟಿಗಳು ಎಲ್ಲ ತಗೊಬಿಟ್ಟು ಬರಬೇಕು. ಅದೊಂದು ತಂದುಬಿಟ್ರೆ ಇನ್ನೇನು ಇರಲ್ಲ ಕಣ್ಮವ. ಸರಿ ಬಾಮ್ಮ, ಅಂಗಡಿಗೊಂದು ಹುಡ್ಕನ, ಯಾರು ನನ್ಗೆ ಗೊತ್ತಿರೋರ್ಗೆ ಯಾಕನ ಫೋನ್ ಮಾಡ್ಬಿಟ್ಟು ಹೇಳ್ತೀನಿ. ನೂಕ ಗಾಡಿಗಳು ಯಾವನ ಸಿಗ್ತವೇನೋ, ಏನೋ ನೂಕ ಗಾಡಿಗಳು ಸಿಗ್ತವೆ ಅಂದರೆ ಏನು ತೊಂದರೆ ಇಲ್ಲ ಅಲ್ವಾ. ಹೆಂಗೋ ನಡೆದೋಗ್ತೈತೆ. ಸರಿ ಸರಿ ಆಯಿತು. ಬಾ ಹೋಗೋಣ. ಇನ್ನೇನಂತೀನ, ಇನ್ನು ಉಳಿದಿರೋದೆಲ್ಲ ಲೆಕ್ಕಾಚಾರ ಮಾಡ್ಕೊಂಡು ಅಂಗಡಿನ ಇಷ್ಟರಾಗೆ ಇಕ್ಬಿಡೋಕ್ಕೆಲ್ಲ ವ್ಯವಸ್ಥೆ ಮಾಡೋಣ ಬಾಮ್ಮ. ಬನ್ನಿ ಮವ. ನೋಡ್ಲಾ, ಇನ್ನು ಏನೇನು ಬೇಕೋ ಸಾಮಾನು ಸರಂಡಿ ಎಲ್ಲನೂ ತುಂಬ್ಕೊಬಿಡು. ನಿಂಗೆ ಏನೇನು ಬೇಕೋ ಎಲ್ಲನೂ. ತಿರ್ಗಾ ಅಲ್ಲಿ ಹೋದ್ಮೇಲೆ ನಂಗೆ ಅಮ್ಮ ಅದು ಬೇಕಿತ್ತು ಮರ್ತು ಬಂದೆ, ಇದು ಬೇಕಿತ್ತು ಮರ್ತು ಬಂದೆ, ಇವೆಲ್ಲ ಬ್ಯಾಡ ಕಣ್ಮಗ. ಇವೆಲ್ಲನೂ ನಿಂಗೆ ಏನೇನು ಬೇಕೋ ಎಲ್ಲ ತುಂಬ್ಕೊಂಡ್ಬಿಟ್ಟು ಬ್ಯಾಗ್ ತುಂಗೊಂಡು ಪಾಕೋಕೆ ಇಕ್ಕಿರು. ಯಾವನಿಗೂ ಹೇಳ್ಬೇಡ, ಸುಮ್ಕೇನಿಯ ಎತ್ಕೊಂಡು ಹೋಯ್ತಾ ಇರು ಬೆಳಿಗ್ಗೆ. ಕಣಮ್ಮ. ಅಮ್ಮ ಇರು, ಹೋಗ್ಬಿಟ್ಟು ಶಾಂಪು ಸೋಪು ಎಲ್ಲ ಹೊಸ ಎತ್ಕೊಬಿಟ್ಟು ಬರ್ತೀನಿ. ಬ್ರಷು ಎಲ್ಲನೂ ಬೆಂಗಳೂರಾಗೆಲ್ಲ ಶಾನೆ ರೇಟು ಅನ್ನಿಸ್ತದೆ. ನಮ್ಮ ಹಳ್ಳಿನಾಗಾದ್ರೆ ಕಡಿಮೆ ರೇಟ್ಗೆ ಸಿಗ್ತದ, ಅಲ್ಲಾದರೆ ಬೋಲು ಶಾನೆ ರೇಟ್ ಅಲ್ವಾ. ಹೋಗ್ಬಿಟ್ಟು ಸುಮ್ಮನೆ ಅಲ್ಲಿ ದುಡ್ಡು ಯಾಕೆ ದಂಡ. ಅಮ್ಮ ಒಂದೊಂದು 5,000 ರೂಪಾಯಿ ಕೊಡಮ್ಮ ಖರ್ಚಿಗೆ ಹೋಗ್ಬೇಕಾದ್ರೆ. ಕೊಡ್ತೀನಿ ತಗ, ನಿಮ್ಮ ಅಜ್ಜಿಗೆ ಹೇಳಿದ್ದೀನಿ ನಿಂಗೆ ಹಿಂಗೆ ಹೋಯ್ತಾ ನನ್ನ ಮಗ ಅಂತ ಹೇಳ್ಬಿಟ್ಟು. ಆಯ್ತು ಹೇಳಿ ನೋಡ್ತೀನಿ ಅಂತ ಹೇಳೈತೆ, ಕೊಡ್ತದೆ. ನೀನು ಹೋಗು, ಆ ಸಾಂಪು ಗಿಂಪು ಎಲ್ಲ ಎತ್ಕೊಂಬಿಟ್ಟು ಬಾ ಹೋಗು. ಸರಿ ಕಣಮ್ಮ, ಆಯಿತು. ಆದ್ರೂ ಮವ ಸೆಕೆಂಡ್ ಗಾಡಿದು ಒಂದು ಸಿಕ್ಬಿಟ್ರೆ ನೋಡಿ, ಇನ್ನು ಅದು ನಮ್ಮ ಖರ್ಚೇ ಇರಲ್ಲ. ಇವಳು ಎಗ್ ರೈಸ್ ಅಂಗಡಿ ಇಕ್ಕಂತ, ಎಗ್ ರೈಸ್ ಅಂಗಡಿ ಒಬ್ಬಳೆ ಇಕ್ಕೊಂಡು ಲಬ 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 ಅಂತ ಬಾಯ್ ಬಡ್ಕೊಂಡು ಬಿಡು, ನಮ್ಗೇನಂತೆ. ನೋಡಮ್ಮ, ಕುಂತ್ಕೊಂಡು ಇವಾಗ ಏನೇನು ಬೇಕು ಅಂತ ಎಲ್ಲ ಬರ್ದಿಕ್ಕು. ಬಾಣ್ಲಿ ಎಷ್ಟು ಬೇಕು, ಆಮೇಲೆ ತಟ್ಟಿಗಳೆಲ್ಲ ಎಷ್ಟು ಬೇಕು, ಹಚ್ಚಕ್ಕೆ ಈರುಳ್ಳಿ ಗಿರುಳ್ಳಿ ಹೆಚ್ಚಕ್ಕೆ ಅದೆಲ್ಲ ಏನು ಬೇಕು ಎಷ್ಟು ಬೇಕು ಅದೆಲ್ಲ ಬರ್ದ್ಬಿಟ್ಟು ಇವಾಗ ಬರ್ದಿಕ್ಕು. ಸರಿನಾ? ಇನ್ನು ಉಳಿದಿರೋದೆಲ್ಲ ಹೋಗಿ ಏನೋ ಮಾಡ್ತಿರೋ ಥರನ ಈಗ ಸದ್ಯಕ್ಕೆಲ್ಲ ಬರ್ದಿಕ್ಕಿರು. ನೋಡ್ಕೊಂಡೆಲ್ಲ ಒಂದೇ ಸಲ ಎತ್ಕೊಂಡ್ಬಿಟ್ಟು ಬರೋಣ. ಅಯ್ಯಯ್ಯಪ್ಪ, ಯಾರನ್ನ 5 ಸ್ಟಾರ್ ಹೋಟ್ಲು ಮಾಡೋರು ನಿಮ್ಮಂಗೆ ತಲೆ ಕೆಡಿಸ್ಕೊಳ್ಳಲ್ಲ. 5 ಸ್ಟಾರ್ ಮಾಡೋರು ಹಂಗೆ ತಲೆ ಕೆಡಿಸ್ಕೊಳ್ಳೋದು ನೋಡು. ಚಿಕ್ಕದ್ರಿಂದನೇ ಕಣಿ ದೊಡ್ಡದಾಗದು, ಒಂದೇ ಕಿತ್ತ ಯಾವುದು ದೊಡ್ಡದಾಗಕ್ಕಿಲ್ಲ. ಆಯ್ತದೆ ಆಯ್ತದೆ.